ಇವತ್ತು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ಗೆ ಏನೇನೆಲ್ಲ ಪ್ರಾಡಕ್ಟ್ ಬೇಕು ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಏನಪ್ಪಾ ಅಂದ್ರೆ ಇದು ಹೇರ್ ಮಾಸ್ಕು, ನೋಟ್ಸ್ ಬರ್ಕೊಳೋದಿದೆ ನೋಟ್ಸ್ ಬರ್ಕೋಬಹುದು ನೀವು. ಆಮೇಲೆ ಸ್ಟ್ರೈಟ್ನಿಂಗ್ ಕ್ರೀಮು, ಇದ್ರ ಬಗ್ಗೆ ಎಲ್ಲ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಶಾರ್ಟ್ ವಿಡಿಯೋ ಹಾಕಿರ್ತೀನಿ, ನೋಡ್ಕೊಳ್ಳಿ ಹಂಗೇನಾದ್ರೂ ಗೊತ್ತಾಗಿಲ್ಲ ಅಂದ್ರೆ. ಆಮೇಲೆ ಇದು ನ್ಯೂಟ್ರಲೈಸರು, ಆಮೇಲೆ ಶಾಂಪೂ, ಒಳ್ಳೆ ಪ್ರೊಫೆಷನಲ್ ಸ್ಟ್ರೈಟ್ನರ್ ಬೇಕಾಗುತ್ತೆ. ಆಮೇಲೆ ಡ್ರೈಯರು, ಮಾಸ್ಕ್ ಬೇಕು, ಗ್ಲವ್ಸು, ಆಮೇಲೆ ಅಪ್ಲೈ ಮಾಡಕ್ ಬ್ರಷ್, ಸೆಕ್ಷನ್ ಕ್ಲಿಪ್ ಬೇಕಾಗುತ್ತೆ, ಕೋಮು ಮತ್ತೆ ಸಿರಮ್, ಈ ರೀತಿ ಬೋಲ್ ಬೇಕು. ಆಮೇಲೆ ನಿಮಗೆ ಸೆಲ್ಫ್ ಏಪ್ರೋನ್ ಒಂದು, ಕಸ್ಟಮರ್ಗೆ ಏಪ್ರೋನ್ ಒಂದು, ಇವಿಷ್ಟು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ಗೆ ಬೇಕಾಗುತ್ತೆ. ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳಿ. ಫಸ್ಟ್ ಶಾಂಪೂ ತಗೊಳ್ಳಿ, ಚೆನ್ನಾಗಿ ಹೇರ್ ವಾಶ್ ಮಾಡಿ ಅವ್ರದ್ದು ಒಂದು 2 ರಿಂದ 3 ಸತ ಹೇರ್ ವಾಶ್ ಮಾಡಬೇಕು ಚೆನ್ನಾಗಿ. ಅಂದರೆ ಕ್ಯೂಟಿಕಲ್ ಲೇಯರ್ ಓಪನ್ ಆಗುತ್ತಲ್ವ, ನಾವು ಮಾಡೋಂಥ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನೀವು ಒಂದು 3 ಸತ ಆದರೂ ಹೇರ್ ವಾಶನ್ನು ಮಾಡ್ಕೋಬೇಕು. ಆಮೇಲೆ ಟವಲ್ ಡ್ರೈ ಮಾಡಿ, ಫಸ್ಟು ಟವಲ್ ಡ್ರೈನ ಮಾಡಿ ಆಮೇಲೆ ಏನು ಮಾಡಿ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ಇದೇ ನೋಡಿ ಲೋರಿಯಲ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು ನಾನು. ಸೊ ನೀವು ಬ್ಲಾಸ್ಟ್ ಡ್ರೈ ಮಾಡೋಕ್ಕೆ ಹೋಗಬೇಡಿ, ಸ್ಟ್ರೈಟ್ ಬ್ಲೋ ಡ್ರೈ ಮಾಡಿ. ಸೊ ಸ್ಟ್ರೈಟ್ ಬ್ಲೋ ಡ್ರೈ ಮಾಡಿದ್ರೆ ನಿಮಗೆ ಕ್ರೀಮ್ ಅಪ್ಲೈ ಮಾಡೋಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಹಾಗಾಗಿ ಸ್ಟ್ರೈಟ್ ಬ್ಲೋ ಡ್ರೈ ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಚೆನ್ನಾಗಿ ನೋಡ್ಕೊಳ್ಳಿ ನೀವು, ಅಂದರೆ ಗೊತ್ತಾಗುತ್ತೆ. ನೀವು ಇದು ಲೆಂತಿ ಆಗ್ಬೋದು ವಿಡಿಯೋ, ಆದರೆ ತುಂಬಾ ಇನ್ಫಾರ್ಮೇಷನ್ ಇರುತ್ತೆ. ಒಂದೊಂದು ಪಾಯಿಂಟು ಮಿಸ್ ಆಯ್ತಂದರೆ ಈ ಥರ ರಿಸಲ್ಟ್ ಬರೋದಿಲ್ಲ. ಫೈನಲ್ ರಿಸಲ್ಟ್ ನೋಡಿದಿರಲ್ಲ, ಫೈನಲ್ ರಿಸಲ್ಟ್ ಫಸ್ಟೇ ತೋರಿಸಿದ್ದೀನಿ ನಾನು, ಆ ಥರ ಬರೋದಿಲ್ಲ. ಅದಕ್ಕೋಸ್ಕರ ಒಂದೊಂದು ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಯಾವ ರೀತಿಯಾಗಿ ಡ್ರೈ ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ಬ್ಲಾಸ್ಟ್ ಡ್ರೈ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿ ಕಂಪ್ಲೀಟಾಗಿ ಸ್ಟ್ರೇಟ್ ಡ್ರೈಯನ್ನು ಮಾಡ್ಕೊಳ್ಳಿ. ಸೊ ಏನಾಗುತ್ತೆ, ನಿಮಗೆ ಅಪ್ಲಿಕೇಶನ್ ಚೆನ್ನಾಗಾಗುತ್ತೆ ಹೇರ್ಸು. ನೋಡ್ಕೊಳ್ಳಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಬೇಸಿಕ್ 4 ಸೆಕ್ಷನ್ ತಗೊಳ್ಳಿ. ಬೇಸಿಕ್ 4 ಸೆಕ್ಷನ್ ತಗೊಂಡು ಕ್ರೀಮ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕು. ಸೊ ಕ್ರೀಮ್ ಅಪ್ಲೈ ಮಾಡಬೇಕಾದ್ರೂ ರೂಟಿಂದ 1.5 ಇಂಚು ಅಥವಾ 1 ಇಂಚು ಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಜಾಸ್ತಿನೂ ಹಚ್ಚಕ್ಕೆ ಹೋಗ್ಬಿಡಿ, ಕಡಿಮೆನೂ ಹಚ್ಚಕ್ಕೆ ಹೋಗ್ಬಿಡಿ. ಪ್ರಾಡಕ್ಟ್ ಎಷ್ಟು ಬೇಕಲ್ಲ, ಎಷ್ಟು ನೀಡ್ ಇದೆಯಲ್ಲ ಅಷ್ಟನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೀವು ತುಂಬ ಜಾಸ್ತಿ ಅಪ್ಲೈ ಮಾಡಿದ್ರಂದರೆ ಏನು ಜಾಸ್ತಿ ರಿಸಲ್ಟ್ ಬರುತ್ತಂತ ಏನಿಲ್ಲ. ನೀವು ಕಡಿಮೆ ಅಪ್ಲೈ ಮಾಡಿದ್ರೆ ರಿಸಲ್ಟೇ ಬರೋದಿಲ್ಲ. ಸೊ ಹಾಗಾಗಿ ನಿಮಗೆ ಆ ಹೇರಿಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟನ್ನಂತೂ ಅಪ್ಲೈ ಮಾಡಿ. ಯಾವತ್ತು ರೂಟಿಗಂತೂ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ, ತುಂಬ ಕೆಮಿಕಲ್ ಇರೋದ್ರಿಂದ ಸೊ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಇದೆಲ್ಲ. ಆಮೇಲೆ ಇದೆಲ್ಲ ಫುಲ್ ಅಪ್ಲಿಕೇಶನ್ ಆಗಿದ್ಮೇಲೆ ಏನು ಮಾಡಬೇಕು ಅಂತೇಳಿ ಮುಂದಿಂದ ಹೇಳ್ತೀನಂತೆ. ಇದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀನಿ ಅಂತ. ನಿಮಗೆ ಏನಾದರೂ ಪ್ರಾಕ್ಟೀಸ್ ಆಗಬೇಕಂದ್ರೆ ನೀವು ಫಸ್ಟಿಗೆ ಸ್ಪಾ ಕ್ರೀಮನ್ನು ಅಪ್ಲೈ ಮಾಡೋದನ್ನು ನೀವು ಕಂಪ್ಲೀಟಾಗಿ ಸ್ಪೀಡ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಈ ಪ್ರಾಡಕ್ಟು ಹಚ್ಚೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಇದರಲ್ಲಿ ಟೈಮಿಂಗ್ ಇರುತ್ತೆ. ನೀವು ಜಾಸ್ತಿ ಓವರ್ ಪ್ರೊಸೆಸಿಂಗ್ ಆದರೂ ಕೂದಲೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಟೈಮಿಂಗ್ ಪ್ರಕಾರನೇ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಸ್ಪಾಯಿಂದ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಈ ಕ್ರೀಮಿನ ನೀವು ಹಚ್ಚೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ 20 to 25 ಮಿನಿಟ್ಸ್ ಒಳಗಡೆ ಫುಲ್ ಹೆಡ್ ನೀವು ಮುಗಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಸ್ಪಾ ಬೇಗನೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಂದರೆ ಗೊತ್ತಾಗುತ್ತೆ ನಿಮಗೆ.
ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ಯಾವ ರೀತಿ ನಾವು ಹೇರ್ ಅನ್ನ ಚೆಕ್ ಮಾಡೋದು ಅಂತ ಅದೊಂದು ವಿಡಿಯೋ ಸ್ಕಿಪ್ ಆಗಿದೆ. ಸೊ ಹಾಗಾಗಿ ನಾನು ನಿಮ್ಗೆ ಅದೇ ರೀತಿ ಹೇಳ್ತಾ ಇದೀನಿ, ನೋಡಿ ನೋಟ್ ಮಾಡ್ಕೊಳ್ಳಿ. ಯಾವ ರೀತಿಯಪ್ಪ ಚೆಕ್ ಮಾಡೋದು ಅಂದ್ರೆ 35 to 45 ಮಿನಿಟ್ಸ್ ನೀವು ಇದ್ರ ಒಳಗಡೆನೆ ಹೇರ್ಸ್ ಬಾಂಡ್ ಬ್ರೇಕ್ ಆಗೋಗುತ್ತೆ. ಅದನ್ನ ಹೇಗಪ್ಪ ಚೆಕ್ ಮಾಡೋದಂದ್ರೆ, ಒಂದು ಲೇಯರ್ ಅನ್ನ ನಾವು ಒಂದು ಹೇರ್ ಇರುತ್ತಲ್ಲ ಆ ಹೇರ್ ನ ತಗೊಂಡು ಈ ರೀತಿಯಾಗಿ ಸ್ಟ್ರೆಚ್ ಮಾಡ್ಬೇಕು. ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ, ಈ ರೀತಿ ರಬ್ಬರ್ ತರ ಬಂತಂದ್ರೆ ಅದ್ರ ಪ್ರೊಸೆಸಿಂಗ್ ಮುಗ್ದಿದೆ ಅಂತ, ಇಲ್ಲ ಕಟ್ ಆಗ್ತಾ ಇದೆ ಅಂದ್ರೆ ಇನ್ನು ಪ್ರೊಸೆಸಿಂಗ್ ಮುಗ್ದಿಲ್ಲ, ಅದ್ರ ಪ್ರೊಸೆಸಿಂಗ್ ಆಗಕ್ಕೆ ಇನ್ನೂ ಟೈಮ್ ಬೇಕು ಅಂತ ಹೇಳಿ ಅವಾಗ ನೀವು ವೇಟ್ ಮಾಡ್ಬೇಕಾಗುತ್ತೆ. ಏನಾದ್ರು ಆಗಿದೆ ಅಂದ್ರೆ ನೀವು ಬೇಸಿಕ್ 4 ಸೆಕ್ಷನ್ ತಗೊಂಡಿರ್ತೀರಲ್ಲ, ಒಂದ್ ಸೆಕ್ಷನ್ ಅಲ್ಲಿ ಏನಾದ್ರು ಅದು ಪ್ರೊಸೆಸಿಂಗ್ ಆಗಿದೆ ಅಂದ್ರೆ ಅಲ್ಲಿ ವಾಟರ್ ಸ್ಪ್ರೇ ಮಾಡ್ಬಿಡಿ. ಅವಾಗ ಏನಾಗುತ್ತೆ, ಪ್ರಾಡಕ್ಟ್ ಕೆಲಸ ಮಾಡೋದನ್ನ ಬಿಟ್ಬಿಡುತ್ತೆ. ಇಲ್ಲಪ್ಪ ಅಂದ್ರೆ ಇನ್ನು ಓವರ್ ಪ್ರೊಸೆಸಿಂಗ್ ಆಗಿ ಕೂದಲೆಲ್ಲ ಬರುವಂತ ಚಾನ್ಸಸ್ ಇರುತ್ತೆ, ತುಂಬಾನೇ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ಆಮೇಲೆ ನೀವು ಬಿಸಿನೀರಲ್ಲಿ ವಾಶ್ ಮಾಡಿ, ಏನಾದರೂ ವರ್ಕ್ ಒಂದೊಂದು ಕಡೆ ಹೇರಲ್ಲಿ ನಿಂತಿತ್ತಂದ್ರೆ ನೀವು ಬಿಸಿನೀರಲ್ಲಿ ವಾಶ್ ಮಾಡಿದ್ರಂದ್ರೆ ಅದು ವರ್ಕ್ ಪ್ರೊಸೆಸಿಂಗ್ ಆಗಿ ನಮಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರು ಹಾಟ್ ವಾಟರ್ನ ಯೂಸ್ ಮಾಡಿ ನೋಡಿ. ಅವ್ರು ಮೆಹಂದಿ ಹಚ್ಚಿದ್ರು, ಅದಕ್ಕೋಸ್ಕರ ಅಷ್ಟು ಕಲರ್ ರಿಮೂವ್ ಆಗ್ತಾ ಇದೆ. ಸೊ ಸ್ಟ್ರಾಂಗ್ ಪ್ರಾಡಕ್ಟನ್ನು ನಾನು ಇವ್ರ ಹೇರ್ ಮೇಲೆ ಯೂಸ್ ಮಾಡಿದ್ದೀನಿ. ಆಮೇಲೆ ಏನು ಮಾಡಿ, ನೀವು ಕೋಲ್ಡ್ ಡ್ರೈ ಮಾಡಿ. ಫಸ್ಟು ಚೆನ್ನಾಗಿ 50% ಕೋಲ್ಡ್ ಡ್ರೈ ಮಾಡಿ. ಪ್ಯಾಡಲ್ ಬ್ರಷ್ನಲ್ಲಿನೇ ಸ್ಟ್ರೇಟ್ ನೋಡಿ ನಾನು ಯಾವ ರೀತಿ ಅದನ್ನು ಬ್ರಷ್ನ ಹಿಡಿತಾ ಇದ್ದೀನಿ, ಯಾವುದೇ ರೀತಿ ನಾವು ಕೋಮ್ ಮಾಡ್ತಾ ಇದ್ದೀನಿ, ತುಂಬಾ ಗಮನ ಇಟ್ಟು ನೋಡ್ಕೊಳ್ಳಿ, ಅಂದರೆ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಒಂದು ಪ್ರೊಫೆಷ್ನಲ್ ರೀತಿಯಿಂದ ನೀವು ಏನು ಮಾಡಿ, ಸ್ಟ್ರೇಟ್ನರ್ ತಗೊಂಡು ಹೇರ್ ಅಕಾರ್ಡಿಂಗ್ ಟೆಂಪ್ರೇಚರ್ ಇಟ್ಕೊಂಡು ನೀವು ಚೆನ್ನಾಗಿ ಒಂದು ಏನು ಲೇಯರ್ ಇದೆಯಲ್ಲ ಅದನ್ನ ನೀವು 15 to 20 ಸತ ಆದರೂ ಮಾಡಲೇಬೇಕು. ಯಾಕಂದರೆ ಪರ್ಮನೆಂಟ್ ಅಲ್ವಾ ಇದು, ಹಾಗಾಗಿ ನೀವು ಸ್ಟ್ರೈಟ್ನಿಂಗ್ಗೆ ತುಂಬಾ ಟೈಮ್ ತಗೊಂಡು ಚೆನ್ನಾಗಿ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ರಿಸಲ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಎಲ್ಲ ವರ್ಕ್ ನಿಮ್ಮದು ಚೆನ್ನಾಗಿ ಬರಬೇಕು ಅಂದರೆ ಮೇನ್ ಇರೋದು ಸ್ಟ್ರೈಟ್ನಿಂಗು. ಸೊ ಸ್ಟ್ರೈಟ್ನಿಂಗ್ನಲ್ಲಿ ತುಂಬಾ ಗಮನ ಇಟ್ಟು ಮಾಡಿ. ಆಮೇಲೆ ಜಲ್ದಿ ಮುಗ್ಸಕ್ಕೆ ಹೋಗಬೇಡಿ. ಒಂದೊಂದು ಸೆಕ್ಷನ್ನು ಏನೂ ಇಲ್ಲ ಅಂದರೆ 10-20 ಸತ ಅಂತೂ ಮಾಡಲೇಬೇಕು. ಆಮೇಲೆ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಕೊಡಬೇಕಾಗುತ್ತೆ. ಪ್ರೆಸ್ ಮಾಡಿ ಮಾಡಬೇಕು, ನೀವು ಮೇಲೆ ಹಿಂಗೆ ಮಾಡಿದ್ರೆ ನಡೆಯಂಗಿಲ್ಲ. ಸೊ ಹಾಗಾಗಿ ಇದು ಪರ್ಮನೆಂಟ್ ಇರೋದ್ರಿಂದ ನಿಮ್ಮ ಕೈ ನೋವಾದರೂ ಪರವಾಗಿಲ್ಲ, ಕಾಲು ನೋವಾದರೂ ಪರವಾಗಿಲ್ಲ, ಎಷ್ಟು ಟೈಮ್ ಮಾಡೋಕೆ ಹೇಳಿದ್ದೀನಲ್ಲ ಆ ಥರನೇ ಮಾಡಬೇಕು ನೀವು, ಅಂದರೆ ರಿಸಲ್ಟ್ ಬರುತ್ತೆ. ಮೇನ್ ಇರೋದೇ ಇದರಲ್ಲಿ ನೀವು ಅಯನಿಂಗ್ ಹೆಂಗೆ ಮಾಡ್ತೀರೋ ಅದ್ರ ಮೇಲೆ ರಿಸಲ್ಟ್ ಹೇಗೆ ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಸೊ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತೇಳಿ ಚೆನ್ನಾಗಿ ನೋಡ್ಕೊಳ್ಳಿ, ಅಂದರೆ ನಿಮ್ಗೆ ಐಡಿಯಾಸ್ ಬರುತ್ತೆ. ಮಧ್ಯದಲ್ಲೇ ಎಷ್ಟು ಕೈ ನೋವು ಆಗ್ತಾ ಇತ್ತು, ಆದರೂ ನಾನು
ಏನು ವರಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಮ ಕ್ಯಾಮ್ರಾದಲ್ಲಿ. ಆದ್ರೂ ನಮ್ಮ ಕೈ ನೋವಾದ್ರೂ ಪರವಾಗಿಲ್ಲ. ಈ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಬೇಕು. ಯಾಕಂದರೆ ಪರ್ಮನೆಂಟ್ ಅಲ್ವಾ, ಸ್ವಲ್ಪ ಗಮನವಿಟ್ಟು ಮಾಡಿ. ನಾನು ಪದೇ ಪದೇ ಹೇಳ್ತೀನಿ ಅಂತೇಳಿ ನೀವು ಬೇಜಾರು ಮಾಡ್ಕೋಬೇಡಿ. ಸೊ ಈ ಕೆಲಸ ಮಾಡಬೇಕಾದ್ರೆ ತುಂಬಾ ಹುಷಾರಿಂದ ಮಾಡಬೇಕು. ಎಲ್ಲ ಸ್ಟ್ರೈಟ್ನಿಂಗ್ ಆಗಿದ್ಮೇಲೆ ಸ್ವಲ್ಪ ಅದನ್ನು ಟೆಂಪ್ರೇಚರ್ ಕಡಿಮೆ ಆಗಿದ್ಮೇಲೆ ಕೂಲ್ ಆಗಬೇಕು. ಕೂಲ್ ಆಗಿದ್ಮೇಲೆ ಏನು ಮಾಡಿ, ನೆಕ್ಸ್ಟ್ ಕ್ರೀಮು ಸೆಕೆಂಡ್ ಕ್ರೀಮ್ನ ಅಪ್ಲೈ ಮಾಡಬೇಕು ನೀವು. ಸೊ ಯಾವ ರೀತಿ ಅಪ್ಲೈ ಮಾಡ್ಬೇಕಂತೇಳಿ ಅದನ್ನು ತೋರಿಸ್ತೀನಿ, ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು. ಸೊ ಇದನ್ನು ಅಷ್ಟೇ, ಜಾಸ್ತಿನೂ ಅಪ್ಲೈ ಮಾಡಿಬಿಡಿ, ಕಡಿಮೆನೂ ಅಪ್ಲೈ ಮಾಡಿಬಿಡಿ. ಪ್ರಾಡಕ್ಟ್ ಹೇರಿಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನೀವು ಅಪ್ಲೈ ಮಾಡಲೇಬೇಕು. ಅವ್ರ ಕ್ಲೈಂಟಿಗೆ ಹೇಳಿ ಈ ಕಡೆ ಆ ಕಡೆ ನೋಡಕ್ಕೆ ಹೋಗ್ಬಿಡಿ ಅಂತ. ಇವಾಗ ಅದು ಒಂದು ಶೇಪ್ ಕೊಡೋದು ನಾವು, ಹಾಗಾಗಿ ಕ್ಲೈಂಟಿಗೆ ಹೇಳಬೇಕು ಈ ಕಡೆ ಆ ಕಡೆ ನೋಡಕ್ ಹೋಗ್ಬೇಡಿ ಅಂತೇಳಿ. ನೀವೇನು ಇವಾಗ ಕೆಲಸ ಮಾಡಿದ್ರಲ್ಲ, ಇದು ಪರ್ಮನೆಂಟ್ ಆಗಿ ಉಳ್ಕೊಂಡಂಗೆ ಮಾಡೋದೇ ಈ ಕ್ರೀಮ್, ಸೆಕೆಂಡ್ ಕ್ರೀಮು. ಸೊ ಹಾಗಾಗಿ ಆ ಕಡೆ ಈ ಕಡೆ ನೋಡಕ್ ಹೋಗ್ಬೇಡಿ ಅಂತ ಹೇಳ್ರಿ ಅವ್ರ ಕ್ಲೈಂಟಿಗೆ. ಸೊ ಸೀದಾ ಕುತ್ಕೋಬೇಕು. ನಾವು ಇವಾಗ ಏನು ಅಪ್ಲಿಕೇಶನ್ ಮಾಡ್ತಾ ಇದ್ದೀನ, ಸ್ಟ್ರೇಟ್ ಕೋಮ್ ಮಾಡಿ ನೀಟಾಗಿ ಇದು ಹೆಂಗೆ ಕೋಮ್ ಮಾಡ್ತಾ ಇದ್ದೀನಿ ನೋಡಿ, ಅದೇ ರೀತಿನೇ ನೀವು ಆ ರೀತಿನೇ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ರಿಸಲ್ಟ್ ಚೆನ್ನಾಗಿರೋದಿಲ್ಲ, ವೇವಿ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ನಾ ಏನೇನು ಸ್ಟೆಪ್ಸ್ ಹೇಳಿದ್ದೀನಲ್ಲ ಅದನ್ನೆಲ್ಲ ಫಾಲೋ ಮಾಡಿ. ಓಕೆ, ಇದು ಒಂದು 15 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡಿ, ತಣ್ಣನ ನೀರಲ್ಲಿ ಹೇರ್ ವಾಶ್ ಮಾಡ್ಕೊಂಡು ಕಂಪ್ಲೀಟ್ ಡ್ರೈ ಮಾಡ್ಕೊಂಬಿಡಿ. ಇದು ಏನು ರಿಸಲ್ಟ್ ಬಂದಿದೆಯಲ್ಲ ಅದೇ ನಿಮ್ಮದು ಪರ್ಮನೆಂಟ್ ರಿಸಲ್ಟು. ಸೊ ನೋಡಿ ಇದು ಫೈನಲ್ ಲುಕ್ಕು ಯಾವ ಥರ ಬಂದಿದೆ ಅಂತೇಳಿ. ಸೊ ನಾ ಹೇಳಿದ ರೀತಿಯಿಂದ ನೀವು ಏನಾದರೂ ಈ ಕೆಲಸನ ಮಾಡಿದ್ರೆ ಡೆಫಿನೆಟ್ಲಿ ಇದೇ ರೀತಿನೇ ನಿಮಗೂ ರಿಸಲ್ಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.